ಮಸೀದಿಯಲ್ಲಿ ಮುಸ್ಲಿಂ ಮಹಿಳೆಗೆ ತಾರತಮ್ಯ, ಸಮಾನತಾವಾದಿಗಳು ಗಪ್ಚು. ಶಬರಿಮಲೆಗೊಂದು ನ್ಯಾಯ, ಮಸೀದಿಗಳಿಗೊಂದು ನ್ಯಾಯ. ಶಬರಿಮಲೆ ದೇವಸ್ಥಾನಕ್ಕೆ ಮಹಿಳೆಯರಿಗೆ ಪ್ರವೇಶ ನೀಡುವ ಕುರಿತಂತೆ ಸುಪ್ರೀಂ ಕೋರ್ಟಲ್ಲಿ ಜಿದ್ದಾಜಿದ್ದಿನ ವಾದವಿವಾದ ನಡೀತಾ ಇದೆ. ಮಹಿಳೆಯರಿಗೆ ಪ್ರವೇಶ ನಿರಾಕರಿಸೋದು ಲಿಂಗ ಸಮಾನತೆಯ ವಿರೋಧಿ ಕ್ರಮ, ಪ್ರಜಾಪ್ರಭುತ್ವ ವಿರೋಧಿ ಕ್ರಮ, ಹೀಗೆ ಅನೇಕ ಬಗೆಯ ಆರೋಪಗಳು ಕೇಳಿಬರ್ತಾನೆ ಇವೆ. ಅಲ್ಲಿನ ಆಚರಣೆಗಳ ಬಗ್ಗೆ, ಅಲ್ಲಿನ ಸಂಪ್ರದಾಯಗಳ ಬಗ್ಗೆ ಮಾತಾಡುವಾಗ ನಮ್ಮ ದೇಶದ ಸೆಕ್ಯುಲರ್ ಬುದ್ಧಿಜೀವಿಗಳಿಗೆ ಪ್ರಜಾಪ್ರಭುತ್ವದ ನೆನಪಾಗುತ್ತೆ, ಸಮಾನತೆಯ ನೆನಪಾಗುತ್ತೆ. ಆದರೆ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಕೊಟ್ಟಿರುವ ಹೇಳಿಕೆ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಿ. ಮಸೀದಿಗೆ ಮಹಿಳೆಯರು ಬರಬಹುದಂತೆ, ಆದರೆ ಅವರು ಮುಂಭಾಗದ ಬಾಗಿಲಿನಿಂದ ಬರುವಂತಿಲ್ಲವಂತೆ. ಇದು ನಮ್ಮ ದೇಶದ ಕಾನೂನು ಮಂಡಳಿಯ ವಾದ. ಹಿಂದೂ ಆಚರಣೆಗಳ ಮೇಲೆ ಸದಾ ಕೆಂಗಣ್ಣು, ಇಲ್ಲಿ ಮಾತ್ರ ಮೌನ. ಶಬರಿಮಲೆ ದೇವಸ್ಥಾನದ ವಿಚಾರದಲ್ಲಿ ಲಿಂಗ ಸಮಾನತೆಯ ಪಾಠ ಮಾಡಿದವರು ಈಗ ಎಲ್ಲಿದ್ದಾರೆ? ಸುಪ್ರೀಂ ಕೋರ್ಟ್ನ 9 ನ್ಯಾಯಾಧೀಶರ ಪೀಠದ ಮುಂದೆ ನಡೆಯುತ್ತಿರುವ ವಿಚಾರಣೆಯಲ್ಲಿ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ವಿಚಿತ್ರವಾದ ಮಂಡಿಸಿದೆ. ಮಹಿಳೆಯರು ಮಸೀದಿಗೆ ಬರಲು ನಮ್ಮ ತಡೆಯಿಲ್ಲ, ಆದರೆ ಅವರು ಪುರುಷರು ಬಳಸುವ ಮೇನ್ ಡೋರ್ ಮೂಲಕ ಬರುವಂತಿಲ್ಲ ಎಂದು ಹೇಳುವ ಮೂಲಕ ತನ್ನ ಇಬ್ಬಂದಿ ನೀತಿಯನ್ನು ಪ್ರದರ್ಶಿಸಿದೆ. ಇಲ್ಲಿ ಪ್ರತ್ಯೇಕ ದ್ವಾರವೇ ಸಮಾನತೆಯೇ? ಮುಸ್ಲಿಂ ಮಂಡಳಿಯ ಪ್ರಕಾರ ಮಹಿಳೆಯರಿಗೆ ಪ್ರತ್ಯೇಕ ದ್ವಾರ ಇರಬೇಕಂತೆ. ಪುರುಷರ ಜೊತೆ ಬೆರೆಯುವುದು ಧರ್ಮಕ್ಕೆ ವಿರುದ್ಧವಂತೆ. ಶಬರಿಮಲೆಯಲ್ಲಿ ನೈಷ್ಠಿಕ ಬ್ರಹ್ಮಚಾರಿ ಅಯ್ಯಪ್ಪನ ಆಚರಣೆಯನ್ನು ತಾರತಮ್ಯ ಎಂದು ಕರೆದವರು ಮಸೀದಿಯಲ್ಲಿ ಮಹಿಳೆಯರನ್ನು ಹಿಂಬಾಗಿಲಿನಿಂದ ಕಳುಹಿಸುವುದನ್ನು ಏನಂತ ಕರೀತಾರೆ? ವಿಚಾರಣೆಯ ವೇಳೆ ನ್ಯಾಯಮೂರ್ತಿ ಅಮಾನುಲ್ಲಾ ಮತ್ತೊಂದು ಮಹತ್ವದ ವಿಷಯವನ್ನು ಹಂಚಿಕೊಂಡರು. ಮನೆಯಲ್ಲಿ ಎಲ್ಲರೂ ಮಸೀದಿಗೆ ಹೋದರೆ ಮಕ್ಕಳನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂಬ ಕಾರಣಕ್ಕೆ ಮಹಿಳೆಯರಿಗೆ ರಿಯಾಯಿತಿ ನೀಡಲಾಗಿದೆ ಎಂಬ ಅಂಶವನ್ನು ಅವರು ಪ್ರಸ್ತಾಪಿಸಿದರು. ಆದರೆ ಸಾರ್ವಜನಿಕವಾಗಿ ಸಮಾನತೆ ಎಂದು ಕೂಗುವವರು ಧಾರ್ಮಿಕ ಸ್ಥಳಗಳಲ್ಲಿ ಇಂಥ ನಿರ್ಬಂಧಗಳನ್ನು ಏಕೆ ಪ್ರಶ್ನಿಸುತ್ತಿಲ್ಲ ಎಂಬುದು ಈಗ $1 ಬಿಲಿಯನ್ ಪ್ರಶ್ನೆ. ಸನಾತನ ಧರ್ಮದ ಆಚರಣೆಗಳನ್ನು ಮೂಢನಂಬಿಕೆ ಎನ್ನುವವರು ಮಸೀದಿಯ ಈ ಹಿಂಬಾಗಿಲ ನೀತಿಯನ್ನು ಪ್ರಗತಿಪರ ಎಂದು ಕರೆಯುತ್ತಾರಾ? ಶಬರಿಮಲೆಯಗೊಂದು ನ್ಯಾಯ, ಮಸೀದಿಗೊಂದು ನ್ಯಾಯ, ಇದು ಭಾರತದ ಸಂವಿಧಾನ ಒಪ್ಪುವಂತಹದ್ದಾ? ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ.